ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸದ್ಯ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ನಾಗರಿಕರು ದಂಗೆ ಎದ್ದಿದ್ದು ಪಾಕ್ ದೌರ್ಜನ್ಯದ ವಿರುದ್ಧ ಭಾರಿ ಸಂಖ್ಯೆಯಲ್ಲಿ ಭೀತಿಗಿಳಿದಿದ್ದಾರೆ. ಪಾಕಿಸ್ತಾನಕ್ಕೆ ಪಿಒಕೆ ಮೇಲೆ ನಿಯಂತ್ರಣವೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಪಾಕ್ ವಿರುದ್ಧ ಘೋಷಣೆ ಕೂಗುವ ಜೊತೆಗೆ ಅಲ್ಲಿನ ನಾಗರಿಕರು ಪಿಒಕೆಯನ್ನ ಭಾರತಕ್ಕೆ ಸೇರಿಸುವ ಘೋಷಣೆಗಳನ್ನ ಮೊಳಗಿಸುತ್ತಿದ್ದಾರೆ. ಅಲ್ಲಿನವರಿಗೆ ಏಕೆ ಭಾರತದತ್ತ ಒಲವು? ಇದರಿಂದ ಭಾರತಕ್ಕೇನು ಲಾಭ? ಪಿಒಕೆ ಪಾಕ್ ಕಪಿ ಮುಷ್ಟಿಯಿಂದ ಹೊರಬಂದ್ರೆ ಏನಾಗತ್ತೆ? ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಬೇಕು ಅನ್ನೋದು ಭಾರತೀಯರ ದಶಕಗಳ ಕನಸು. ಅಖಂಡ ಭಾರತ ವಿಭಜನೆಯಾದ ಬಳಿಕ ಭಾರತದ ಮುಕುಟಮಣಿಯಂತಿದ್ದ ಕಾಶ್ಮೀರವು ರಾಜಕೀಯ ವೈಫಲ್ಯದಿಂದಾಗಿ ಇಬ್ಬಾಗವಾಯಿತು. ನಂತರದ ದಿನಗಳಲ್ಲಿ ಪಿಒಕೆಯನ್ನ ಭಾರತಕ್ಕೆ ಸೇರಿಸಬೇಕು ಅನ್ನೋ ಆಗ್ರಹ ನಿರಂತರವಾಗಿದ್ರೂ ಇಲ್ಲಿಯವರೆಗೆ ಸಾಧ್ಯವಾಗಿಲ್ಲ. ಭಾರತದ ಸೇನೆಗೆ ವಶಪಡಿಸಿಕೊಳ್ಳುವ ತಾಕತ್ತಿದ್ರು ನೇರ ಯುದ್ಧ ದೇಶಕ್ಕೆ ದೀರ್ಘಕಾಲದ ನಷ್ಟವನ್ನ ಉಂಟು ಮಾಡಲಿದೆ. ಪಿಒಕೆಯನ್ನ ಯುದ್ಧ ಮಾಡದೆ ತನ್ನದಾಗಿಸಿಕೊಳ್ಳಬೇಕು, ಅದಕ್ಕಾಗಿ ರಾಜತಾಂತ್ರಿಕ ಮಾರ್ಗದಲ್ಲೇ ಸಾಗಬೇಕು ಅನ್ನೋದು ಭಾರತದ ನಿಲುವು. ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಪಿಒಕೆ ರಕ್ತಪಾತವಿಲ್ಲದೆಯೇ ಭಾರತದ ಜೊತೆ ವಿಲೀನವಾಗಲಿದೆ ಅಂತ ಹೇಳಿದ್ರು. ಹಿಂದೆ ಗೃಹ ಸಚಿವ ಅಮಿತ್ ಶಾ ಕೂಡ ಇದೇ ಮಾತನ್ನ ಹೇಳಿದ್ರು. ಈಗ ಅಲ್ಲಿ ನಡೀತಾ ಇರುವ ವಿದ್ಯಮಾನಗಳು ಈ ಎಲ್ಲಾ ಹೇಳಿಕೆಗಳಿಗೆ ಪುಷ್ಟಿ ನೀಡೋ ಹಾಗಿದೆ. ಆಂತರಿಕ ಬಿಕ್ಕಟ್ಟಿನ ಹಿನ್ನೆಲೆ ಉಚಿತ ವಿದ್ಯುತ್, ಗೋಧಿ ಹಿಟ್ಟಿನ ಮೇಲೆ ಸಬ್ಸಿಡಿ, ಹಣದುಬ್ಬರ, ನಿರುದ್ಯೋಗದ ವಿರುದ್ಧ ಪಿಒಕೆ ಜನ ಪ್ರತಿಭಟನೆ ಆರಂಭಿಸಿದ್ರು. ಈ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಪಾಕ್ ಜನರ ಮೇಲೆ ದೌರ್ಜನ್ಯ ಎಸಗಲು ಆರಂಭಿಸಿತು. ಇದರಿಂದ ಪ್ರತಿಭಟನೆ ಈಗ ಪಾಕಿಸ್ತಾನ ಸರ್ಕಾರದ ರಾಜಕೀಯ ನಿರ್ಲಕ್ಷ್ಯ ಮತ್ತು ಆಡಳಿತದ ವಿರುದ್ಧದ ಸ್ವಾತಂತ್ರ್ಯ ಹೋರಾಟವಾಗಿ ಮಾರ್ಪಾಡಾಗಿದೆ. ಹಾಗಾದ್ರೆ ಒಂದುಗೂಡುವ ಸಾಧ್ಯತೆ ಎಷ್ಟು? ಭಾರತ ಪಿಒಕೆಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದೆ. ಸಂವಿಧಾನದ ಪ್ರಕಾರ ಇಡೀ ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ಸೇರಿತು. ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲೂ ಪಿಒಕೆ ಭಾಗದ ಜನರಿಗಾಗಿ 24 ಕ್ಷೇತ್ರಗಳನ್ನ ಇಂದಿಗೂ ಕಾಯ್ದಿರಿಸಲಾಗಿದೆ. ಸದ್ಯ ಪಿಒಕೆಯಲ್ಲಿ ಪಾಕ್ನ ದೌರ್ಜನ್ಯ ಮಿತಿ ಮೀರಿರೋದ್ರಿಂದ ಅಲ್ಲಿನ ಜನ ಭಾರತ ನಮ್ಮನ್ನ ರಕ್ಷಿಸಲಿ ಎಂದು ಬಹಿರಂಗವಾಗಿ ಮನವಿ ಮಾಡ್ತಿದ್ದಾರೆ. ಪಾಕಿಸ್ತಾನದ ಸದ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಅಲ್ಲಿನ ಜನರಿಗೆ ಸಬ್ಸಿಡಿ ನೀಡಲು ಅಥವಾ ದೀರ್ಘಕಾಲದ ಸೇನಾ ಕಾರ್ಯಾಚರಣೆ ನಡೆಸಲು ಅಶಕ್ತವಾಗಿದೆ. ಆದ್ದರಿಂದ ಭಾರತ ಏನಾದರೂ ಸ್ಥಳೀಯ ಪ್ರತಿಭಟನೆಗೆ ನೈತಿಕ ಬೆಂಬಲ ಅಥವಾ ಸೇನಾ ಬೆಂಬಲ ನೀಡಿದ್ರೆ ಪಿಒಕೆ ಪಾಕಿಸ್ತಾನದಿಂದ ಹೊರಬರಬಹುದು. ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ರಾಜತಾಂತ್ರಿಕ ಒತ್ತಡ ಹೇರಿದ್ರೆ ಹಾಗೂ ಅಲ್ಲಿನ ಜನ ಭಾರತದ ಜೊತೆಗೆ ವಿಲೀನವಾಗಲು ಬಯಸಿದ್ರೆ ಭಾರತದ ಭಾಗವಾಗುವ ಸಾಧ್ಯತೆ ಹೆಚ್ಚು. ಪಿಒಕೆ ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ರಾಷ್ಟ್ರವಾಗುವ ಸಾಧ್ಯತೆ ತುಂಬಾ ಕಡಿಮೆ. ಅಲ್ಲಿ ಸ್ವತಂತ್ರ ರಾಷ್ಟ್ರವಾಗುವುದಕ್ಕೆ ಬೇಕಾದ ಸಂಪನ್ಮೂಲಗಳಿಲ್ಲ ಅನ್ನೋದು ಪ್ರಮುಖ ಅಂಶ. ಇನ್ನೊಂದು ಕಡೆ ಪಾಕಿಸ್ತಾನದ ಜೊತೆ ಶತ್ರುತ್ವ ಕಟ್ಟಿಕೊಂಡು ಅದರ ಜೊತೆ ಗಡಿ ಹಂಚಿಕೊಳ್ಳುತ್ತಾ ದೇಶ ಕಟ್ಟುವುದು ಕಷ್ಟ ಸಾಧ್ಯ. ಆದ್ದರಿಂದ ಪಾಕ್ನಿಂದ ಬೇರ್ಪಟ್ರೆ ಭಾರತದ ಜೊತೆಗೆ ಸೇರೋದೇ ಎಲ್ಲಾ ರೀತಿಯಿಂದಲೂ ಸೂಕ್ತ ದಾರಿಯಾಗಿದೆ. ಆದರೆ ಚೀನಾವೇ ದೊಡ್ಡ ಅಡ್ಡಿಯಾಗಿದೆ. ಪಿಒಕೆ ಭಾರತ ಸೇರೋದಕ್ಕೆ ಪಾಕಿಸ್ತಾನಕ್ಕಿಂತ ದೊಡ್ಡ ಅಡ್ಡಿ ಚೀನಾ. ಚೀನಾ ಈ ಪ್ರದೇಶದಲ್ಲಿ ಬಿಲಿಯನ್ ಗಟ್ಟಲೆ ಮೊತ್ತವನ್ನ ಹೂಡಿಕೆ ಮಾಡಿದೆ. ಚೀನಾದ ಮಹತ್ವಾಕಾಂಕ್ಷೆಯ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸಿಪೆಕ್ ಯೋಜನೆ ಆರಂಭವಾಗೋದೆ ಗಿಲ್ಗಿಟ್ ಬಾಲ್ಟಿಸ್ತಾನದಿಂದ. ಈ ಹೆದ್ದಾರಿ ಯೋಜನೆಯ ಮೂಲಕ ಚೀನಾ ಪಾಕಿಸ್ತಾನದ ಗ್ವಾಡಾರ್ ಬಂದರು ಮೂಲಕ ಅರಬ್ಬಿ ಸಮುದ್ರವನ್ನ ಸುಲಭವಾಗಿ ತಲುಪಿ ಗಲ್ಫ್ ರಾಷ್ಟ್ರ ಮತ್ತು ಯುರೋಪ್ನೊಂದಿಗೆ ಸುಲಭ ಸಂಪರ್ಕ ಸಾಧಿಸುತ್ತೆ. ಒಂದು ವೇಳೆ ಭಾರತ ಪಿಒಕೆಯನ್ನ ವಶಪಡಿಸಿಕೊಂಡ್ರೆ ಚೀನಾದ ಯೋಜನೆ ತಲೆ ಕೆಳಗಾಗಲಿದೆ. ಆದ್ದರಿಂದ
ಒಂದು ವೇಳೆ ಪಿಒಕೆ ಭಾರತದ ಜೊತೆ ವಿಲೀನವಾಗುವ ಸಂದರ್ಭ ಬಂದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಮತ್ತು ತಾಂತ್ರಿಕ ನೆರವು ನೀಡುವುದಲ್ಲದೆ ಭಾರತದ ಪೂರ್ವ ಗಡಿಯಲ್ಲಿ ತನ್ನ ಸೇನೆ ತಂದು ನಿಲ್ಲಿಸಲೂಬಹುದು ಅಥವಾ ಯುದ್ಧವನ್ನು ಮಾಡಬಹುದು. ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಭಾರತದ ನಿರ್ಣಯಗಳಿಗೆ ಚೀನಾ ವೀಟೋ ಉಪಯೋಗಿಸಿ ಬೆಂಬಲ ಸಿಗದಂತೆ ಮಾಡಬಹುದು. ಆದ್ದರಿಂದ ಪಿಒಕೆ ವಶಕ್ಕೆ ಚೀನಾ ಎಂಬ ದೈತ್ಯ ಶಕ್ತಿಯನ್ನ ಎದುರಿಸಲು ಭಾರತ ಯೋಜನೆಗಳನ್ನ ಹಾಕಿಕೊಳ್ಳಲೇಬೇಕಿದೆ. ಹಾಗಾದ್ರೆ ಯುದ್ಧ ಯಾಕೆ ನಡೆಯೋದಿಲ್ಲ? ಪಿಒಕೆಯನ್ನ ವಶಪಡಿಸಿಕೊಳ್ಳಲು ಪಾಕಿಸ್ತಾನದ ಜೊತೆಗೆ ನೇರ ಮತ್ತು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಮುಂದಾಗುವ ಸಾಧ್ಯತೆ ತೀರಾ ಕಡಿಮೆ. ಭಾರತ ಗೆಲುವು ಸಾಧಿಸಿದ್ರೂ ತನ್ನ ಆರ್ಥಿಕ ಪ್ರಗತಿಗೆ ಭಾರಿ ಹಿನ್ನಡೆಯಾಗುತ್ತೆ. ಒಂದು ವೇಳೆ ಯುದ್ಧ ನಡೆದ್ರೆ ಭಾರತ ಪಾಕ್ ಜೊತೆಗೆ ಚೀನಾವನ್ನು ಎದುರಿಸಬೇಕಾಗಿ ಬರಲಿದೆ. ಯುದ್ಧದಲ್ಲಿ ಅಣ್ವಸ್ತ್ರ ಪ್ರಯೋಗದ ಆತಂಕ ಇದೆ. ಇದು ಕೋಟ್ಯಾಂತರ ಜನರನ್ನ ಅಪಾಯಕ್ಕೆ ಸಿಲುಕಿಸಬಹುದು. ಹಾಗಾದ್ರೆ ಪಿಒಕೆ ವಿಲೀನದಿಂದ ಭಾರತಕ್ಕೆ ಏನು ಪ್ರಯೋಜನ ನೋಡೋದಾದ್ರೆ, ಭೌಗೋಳಿಕ, ರಾಜಕೀಯ, ಆರ್ಥಿಕತೆ, ಆಂತರಿಕ ಭದ್ರತೆ, ಇಂಧನ ವಲಯದಲ್ಲಿ ಅತ್ಯಂತ ಕ್ರಾಂತಿಕಾರಿ ಬದಲಾವಣೆಗಳಾಗಬಹುದು. ಪಿಒಕೆ ಅಫ್ಘಾನಿಸ್ತಾನದ ಜೊತೆಗೆ ಸುಮಾರು 106 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿದೆ. ಪಿಒಕೆ ಭಾರತದ ಪಾಲಾದರೆ ಭಾರತಕ್ಕೆ ಅಫ್ಘಾನಿಸ್ತಾನದ ನೇರ ಗಡಿ ಸಂಪರ್ಕ ಸಿಕ್ಕಿ ಮಧ್ಯ ಏಷ್ಯಾ, ರಷ್ಯಾಗೆ ತನ್ನ ವಸ್ತುಗಳನ್ನು ಕಡಿಮೆ ವೆಚ್ಚದಲ್ಲಿ ಮತ್ತು ವೇಗವಾಗಿ ರಫ್ತು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಉಗ್ರರ ಉಪಟಳದಿಂದ ಮುಕ್ತಿ ಸಿಗೋ ಸಾಧ್ಯತೆ ಹೆಚ್ಚು. ಭಾರತದ ವಿರುದ್ಧ ಕಾರ್ಯಾಚರಣೆ ನಡೆಸುವ ಉಗ್ರ ಸಂಘಟನೆಗಳು, ಅವುಗಳ ತರಬೇತಿ ಕೇಂದ್ರಗಳಿರುವುದು ಪಿಒಕೆಯಲ್ಲಿ. ಈ ಪ್ರದೇಶ ಭಾರತದ ನಿಯಂತ್ರಣಕ್ಕೆ ಬಂದರೆ ಗಡಿಯುದ್ದಕ್ಕೂ ಇರುವ ಉಗ್ರರ ಲಾಂಚ್ ಪ್ಯಾಡ್ಗಳನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಬಹುದು. ಇದರಿಂದ ಒಳ ನುಸುಳುವಿಕೆ 90% ನಿಂತು ಕಣಿವೆಯಲ್ಲಿ ಶಾಶ್ವತ ಶಾಂತಿ ನೆಲೆಸುವ ಭರವಸೆ ಇದೆ. ಚೀನಾದ $1 ಬಿಲಿಯನ್ ಹೂಡಿಕೆಯ ಕಾರಿಡಾರ್ ಭಾರತದ ನಿಯಂತ್ರಣಕ್ಕೆ ಬರುತ್ತೆ. ಪಿಒಕೆ ಪ್ರದೇಶ ಸಿಂಧೂ, ಝೀಲಂ ಮತ್ತು ನೀಲಂ ನದಿಗಳ ಜಲಾನಯನ ಪ್ರದೇಶವಾಗಿದ್ದು ಇಲ್ಲಿ ಅಪಾರ ಪ್ರಮಾಣದ ಜಲ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಇದೆ. ಇದರಿಂದ ವಿದ್ಯುತ್ ಹಾಗೂ ನೀರಿನ ಸಮಸ್ಯೆಗೆ ಅಂತ್ಯ ಹಾಡಬಹುದು. ಆದರೆ ಇದು ಅಷ್ಟು ಸುಲಭ ಅಲ್ಲ. ಪಿಒಕೆಯಲ್ಲಿನ ರಸ್ತೆಗಳು, ಆಸ್ಪತ್ರೆಗಳು, ಶಾಲೆಗಳು ಮತ್ತು ಕೈಗಾರಿಕೆಗಳು ಅತ್ಯಂತ ದಯನೀಯ ಸ್ಥಿತಿಯಲ್ಲಿವೆ. ಪಿಒಕೆಯನ್ನ ಭಾರತದ ಇತರ ರಾಜ್ಯಗಳ ಮಟ್ಟಕ್ಕೆ ತರಬೇಕಾದ್ರೆ ಭಾರತ ಸರ್ಕಾರ ಲಕ್ಷ ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಬೇಕು. ಇದು ದೇಶದ ಜಿಡಿಪಿಯ ಮೇಲೆ ಭಾರಿ ಒತ್ತಡವನ್ನು ತರುತ್ತೆ. ಅಲ್ಲಿನ ಬಹುಪಾಲು ಜನಸಂಖ್ಯೆ ಈಗ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆ ಮಾಡ್ತಿರುವುದು ನಿಜವಾದ್ರೂ ಅವರು ಭಾರತವನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ತಾರೆ ಅಂತ ಹೇಳೋದಕ್ಕೆ ಬರುವುದಿಲ್ಲ. ಅಲ್ಲಿನ ಯುವಕರಲ್ಲಿ ತುಂಬಿರುವ ಭಾರತ ವಿರೋಧಿ ಭಾವನೆ ಮತ್ತು ಧಾರ್ಮಿಕ ಮೂಲಭೂತವಾದವನ್ನ ಹೋಗಲಾಡಿಸುವುದು ಅತ್ಯಂತ ಕಠಿಣ ಸವಾಲು. ಪಿಒಕೆ ಭಾಗದ ಸುಮಾರು 50 ರಿಂದ 60 ಲಕ್ಷ ಜನರಿಗೆ ಭಾರತದ ಪೌರತ್ವ ನೀಡಬೇಕಾಗುತ್ತೆ. ಅವರಿಗೆ ಭಾರತದ ಚುನಾವಣೆಗಳಲ್ಲಿ ಮತದಾನದ ಹಕ್ಕು ಕೊಡಬೇಕು. ಇದು ಅಲ್ಲಿನ ರಾಜಕೀಯ ಸಮತೋಲನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಅಲ್ಲಿನ ಸ್ಥಳೀಯ ರಾಜಕೀಯ ಪಕ್ಷಗಳ ನಡುವೆ ಅಧಿಕಾರಕ್ಕಾಗಿ ತೀವ್ರ ಸಂಘರ್ಷವೇ ಶುರುವಾಗಬಹುದು. ಹಾಗಾದ್ರೆ ಪರ್ಯಾಯ ಆಯ್ಕೆಗಳು? ಸದ್ಯ ಪಿಒಕೆಯಲ್ಲಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಜನರೇ ದಂಗೆದ್ದಿದ್ದಾರೆ. ಭಾರತವು ಜಾಗತಿಕ ವೇದಿಕೆಗಳಲ್ಲಿ ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಎತ್ತಿ ಹಿಡಿಯುವ ಮೂಲಕ ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಮೂಲೆಗುಂಪು ಮಾಡ್ತಾ ಇದೆ. ಹಾಗೆಯೇ ಪೂರ್ಣ ಪ್ರಮಾಣದ ಯುದ್ಧ ಮಾಡುವ ಬದಲು ಪಿಒಕೆಯಲ್ಲಿರುವ ಉಗ್ರ ನೆಲೆಗಳ ಮೇಲೆ ಮಾತ್ರ ನಿಖರವಾದ ವೈಮಾನಿಕ ದಾಳಿ ಅಥವಾ ಸೀಮಿತ ಕಾರ್ಯಾಚರಣೆ ಮೂಲಕ ಶತ್ರುಗಳನ್ನ ದಮನ ಮಾಡುವ ಆಯ್ಕೆ ಭಾರತದ ಎದುರಿಗಿದೆ. ಇಲ್ಲವೇ ಪಾಕಿಸ್ತಾನ ಆಂತರಿಕವಾಗಿ ದಿವಾಳಿಯಾಗಿ ತಾನಾಗೆ ಒಡೆಯುವ ಪರಿಸ್ಥಿತಿ ಬರೋವರೆಗೂ ಕಾಯಬೇಕು. ಈಗಾಗಲೇ ಬಲೂಚಿಸ್ತಾನ ಮತ್ತು ಸಿಂಧ್ ಪ್ರಾಂತ್ಯದ ಬಹುತೇಕ ಜನ ಪ್ರತ್ಯೇಕ ದೇಶದ ಬೇಡಿಕೆಯನ್ನಿಟ್ಟಿದ್ದಾರೆ. ಇವರೆಲ್ಲ ಒಟ್ಟಾಗಿ ಪಾಕ್ ವಿರುದ್ಧ ಸಿಡಿದು ನಿಂತರೆ, ಪಿಒಕೆ ಜನರೇ ಭಾರತದೊಂದಿಗೆ ವಿಲೀನವಾಗಲು ಬಯಸಿದ್ರೆ ಅಂತಾರಾಷ್ಟ್ರೀಯ ಸಮುದಾಯ ಭಾರತದ ಜೊತೆಗೆ ನಿಲ್ಲುತ್ತೆ.